ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ಮನೆಯಲ್ಲಿ ತುಂಬ ಕತ್ಲು, ಲೈಟ್ ಹಾಕಿದ್ರೂ ಅಷ್ಟು ಕ್ಲಾರಿಟಿ ಬರಲ್ಲ, ಹಾಗಾಗಿ ಈಚೆ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮಲ್ಲೊಂದು ಚಿಕ್ಕ ರಿಕ್ವೆಸ್ಟ್, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ, ಹೌದು. ಸೊ ನಾನು ಇವತ್ತು ಮಧುಗೌಡ ಅವ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಬಿಕಾಸ್ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಲಿಲ್ಲ. ನಿಖಿಲ್ ಮತ್ತು ನಿಶಾ ಅಣ್ಣ ತಂಗಿದು ಕಾಮಿಡಿ ಏನು ಬರ್ತಿತ್ತು ಟಿಕ್ಟಾಕಲ್ಲಿ, ಸೊ ಆವಾಗಿಂದ ಅವ್ರ ಫ್ಯಾಮಿಲಿನ ನೋಡ್ಕೊಂಡು ಬರ್ತಿದ್ದೀನಿ. ಸೊ ತುಂಬ ಅಂದರೆ ತುಂಬ ಇಷ್ಟ ಅವ್ರ ವೀಡಿಯೋಸು. ಅದು ಮಧು ಬಂದಮೇಲೆ ಅವರು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ಮೇಲಂತೂ ತುಂಬ ಇಷ್ಟ ಆಗೋಯಿತು ಅವರು. ಸೊ ಪ್ರತಿದಿನ ನನಗೇನೇ ಕೆಲಸ ಇದ್ರೂ, ಅಂದರೆ ಬೆಳಗ್ಗೆ ನೋಡೋಕ್ಕಾಗಿಲ್ಲ ಅಂದರೂ ನೈಟು ನಾನು ಮಲಗಬೇಕಾದ್ರೆ ಆದರೂ ಅವರು ಯೂಟ್ಯೂಬ್ನ ಸರ್ಚ್ ಮಾಡಿ ಏನು ವಿಡಿಯೋ ಹಾಕಿದ್ದಾರೆ ಅದನ್ನು ನೋಡಿಬಿಟ್ಟೆ ನಾನು ಮಲಗೋದು. ಅಷ್ಟು ಹುಚ್ಚು ಅಭಿಮಾನಿ ಅಂತಲೇ ಹೇಳ್ತೀನಿ ನಾನು. ಸೊ ಗೊತ್ತಿಲ್ಲ, ಒಬ್ಬೊಬ್ರಿಗೆ ಒಬ್ಬೊಬ್ರು ಲಾಗರ್ ಇಷ್ಟ ಆಗ್ತಾರೆ. ನನಗೆ ಎಸ್ಪೆಷಲಿ ಮಧುಗೌಡ ಅವರು ನಿಖಿಲ್ ಫ್ಯಾಮಿಲಿಗೆ ಹೋದಾಗಿಂದ ಜಾಸ್ತಿ ಸೊ ಅವ್ರನ್ನ ಫಾಲೋ ಮಾಡೋದು ಮತ್ತು ಅವರ ವ್ಲಾಗ್ಸ್ನ ನೋಡೋದು ಜಾಸ್ತಿ ಮಾಡ್ತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಮೊನ್ನೆ ಮಧುಗೌಡವರು ಶ್ರೀಮಂತ ಮಾಡ್ಕೊಂಡು ಅವ್ರ ತವ್ರ ಮನೆಗೆ ಹೋದ್ರಲ್ವ. ಸೊ ಹೋಗಿದ್ದಾದಮೇಲೆ ನಿಶಾ ಅವರು ಅವ್ರ ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋ ಹಾಕಿದ್ರು. ಸೊ ಅವರಮ್ಮ ಅಂದರೆ ಅವ್ರ ಅತ್ತೆ ಎಷ್ಟು ಮಿಸ್ ಮಾಡ್ಕೊತಿದ್ದಾರೆ ಮಧು ಅವ್ರನ್ನ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಮುಂಚೆ ಅಷ್ಟು ಕ್ಲೋಸ್ ಇರಲಿಲ್ಲ ಅಂತೆ ಮಧು ಅವ್ರಿಗೆ, ಅವ್ರ ಅತ್ತೆ ಅಂದರೆ ಅವ್ರ ಹಸ್ಬೆಂಡ್ ಅವ್ರ ಅಮ್ಮ. ಇತ್ತೀಚೆಗೆ ತುಂಬ ಕ್ಲೋಸ್ ಆಗಿದ್ದರು. ಎಷ್ಟು ಕಣ್ಣೀರು ಹಾಕ್ತಾರೆ ಅಂದರೆ, ಅವ್ರು ಕಳಿಸ್ಬೇಕಾದ್ರೂ ಜಾಸ್ತಿ ಕಣ್ಣೀರು ಹಾಕಿದ್ದು ಅವರೇ ಸ್ಪೆಷಲಿ. ಆಮೇಲೆ ಓದಾದ್ಮೇಲೂ ಜಾಸ್ತಿ ಕಣ್ಣೀರು ಹಾಕಿದ್ದು ಅವರೇ. ಅದನ್ನು ನೋಡಿ ಸೊ ನನಗೆ ಒಂದು ಕ್ಷಣ ಅವ್ರ ಹತ್ತಿದ್ದು ನೋಡಿ ಕಣ್ಣು ತುಂಬ ನೀರು ತುಂಬ್ಕೊಂಬಿಡ್ತು. ಸೊ ಇನ್ನೆಷ್ಟು ಪ್ರೀತಿ ಕೊಟ್ಟಿರ್ಬೋದು ಅವರು ಅತ್ತೆಗೆ ಅಂತ ಹೇಳ್ಬಿಟ್ಟು. ಸೊ ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗೆ. ಆ ಥರ ಅತ್ತೆ ಸಿಗೋದು ಈಗಿನ ಕಾಲದಲ್ಲಿ 100ಗೆ ಒಂದು 2% ಹೆಚ್ಚು, ಅಷ್ಟು ಪ್ರೀತಿ ಕೊಡೋ ಅತ್ತೆ ಸೊಸೆ ಚೆನ್ನಾಗಿರೋ ಬಾಂಧವ್ಯ ಸಿಗೋದು. ಸೊ ನಿಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ನೀವು ತುಂಬ ಲಕ್ಕಿ ಅಂತಲೇ ಹೇಳ್ತೀನಿ ಮಧು ಅವರೇ. ನಿಮ್ಮ ಫ್ಯಾಮಿಲಿ ಯಾವಾಗಲೂ ಹೀಗೆ ಖುಷಿಯಾಗಿರಿ. ಸೊ ಹಾಗೆ ಇನ್ನೊಂದು ವಿಷಯ, ನೀವು ಎಲ್ಲರಿಗೂ ಎಷ್ಟು ಪ್ರೀತಿ ಕೊಡ್ತೀರಾ. ಈವನ್ ಮಂಗಳಮ್ಮಗೂ ಅಷ್ಟೇ. ಸೊ ಅವರು ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋರು ಅಂತ ಒಂದು ಸ್ವಲ್ಪನೂ ಭೇದ ಭಾವ ನೋಡಿದೆ, ಅಷ್ಟು ಪ್ರೀತಿ ವಿಶ್ವಾಸ ಎಲ್ಲ ಕೊಟ್ಟು ಅವ್ರಿಗೂ ನೀವು ಏನೇ ಹಬ್ಬ ಬಂದರೂ ನೀವೇನೇ ತೊಗೊಂಡ್ರು ಅವರು ಕೂಡ ಬುಕ್ ಮಾಡಿ ಅವ್ರಿಗೂ ಕೂಡ ಬಟ್ಟೆ ಆಗಿರ್ಬೋದು ಏನೇ ಆಗಿರ್ಬೋದು ತೊಗೊಂಬಂದು ಕೊಡ್ತೀರಲ್ಲ, ಅದೆಲ್ಲ ನೋಡಿದಾಗ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ನನಗೆ. ಸೊ ನೀವು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀರಾ. ತವ್ರ ಮನೆಯಲ್ಲಿ ಒಳ್ಳೆ ಅಮ್ಮ ಸಿಕ್ಕಿದ್ದಾರೆ, ಒಳ್ಳೆ ಅಣ್ಣ ಸಿಕ್ಕಿದ್ದಾರೆ. ಈವನ್ ಗಂಡನ ಮನೇಲಿ ಒಳ್ಳೆ ಅತ್ತೆ, ಗಂಡ, ನಾದಿನಿ ಎಲ್ಲರೂ ಸಿಕ್ಕಿದ್ದಾರೆ. ಸೊ ರಿಯಲಿ ನೀವು ತುಂಬ ಲಕ್ಕಿ. ಯಾರ ದೃಷ್ಟಿನೂ ಬೀಳದೇ ಇರಲಿ ನಿಮ್ಮ ಫ್ಯಾಮಿಲಿಗಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ಸೊ ಯಾಕೋ ನನಗೆ ಅದು ನಿಮ್ಮ ಅತ್ತೆ ಹತ್ಕೊಂಡ್ರಲ್ಲ, ಅದು ಆ ವಿಡಿಯೋ ನೋಡಿ ತುಂಬ ನನಗೆ ಹಾರ್ಟಿಗೆ ಟಚ್ ಆಗೋಯಿತು. ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ಪ್ಲೀಸ್ ನಿಮ್ಮನ್ನು ಒಂದು ಸತಿ ಮೀಟ್ ಮಾಡಬೇಕು ಅಂತ ನನಗೆ ತುಂಬ ಅಂದರೆ ತುಂಬ ಇಷ್ಟ. ನನ್ನ ಫ್ಯಾಮಿಲಿ ಎಲ್ಲ ವಿತೌಟ್ ಮಿಸ್ ನಿಮ್ಮ ವಿಡಿಯೋ ಅಥವಾ ನಿಮ್ಮ ವ್ಲಾಗ್ಸ್ನ ನೋಡ್ತೀವಿ. ಸೊ ಮಿಸ್ಸೇ ಮಾಡೋದಿಲ್ಲ. ಎಸ್ಪೆಷಲಿ ನನ್ನ ತಂಗಿ, ನಾನು ಏನಾದರೂ ಫೋನ್ ಮಾಡಿದ್ರೆ ನಿಮ್ಮ ಬಗ್ಗೆನೇ ಮಾತಾಡೋದು ಫೋನಲ್ಲೂ ಕೂಡ. ಸೊ ಅಷ್ಟು ಇಷ್ಟ ನಿಮ್ಮ ವ್ಲಾಗ್ಸು. ನಾನು ನಿಮ್ಮನ್ನ ಒಂದು ಸತಿ ಮೀಟ್ ಮಾಡಬೇಕು ಅಂತ ತುಂಬ ಇಷ್ಟ. ಸೊ ಒಬ್ಬೊಬ್ಬರಿಗೆ ಒಂದೊಂದು ವ್ಲಾಗರ್ ಇಷ್ಟ ಆಗುತ್ತೆ, ಬಟ್ ನನಗೆ ನೀವಂದರೆ ತುಂಬ ಇಷ್ಟ. ಈ ವಿಡಿಯೋ ಏನಾದರೂ ನೀವು ನೋಡ್ತಿದ್ರೆ ಪ್ಲೀಸ್ ನಿಮ್ಮನ್ನ ಮೀಟ್ ಮಾಡೋಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಫುಲ್ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನನ್ನ ಫಾಲೋವರ್ಸ್ಗೆ ಅಥವಾ ಸಬ್ಸ್ಕ್ರೈಬರ್ನ ಗೇನ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿಲ್ಲ. ಸೊ ನನ್ನ ಮನದಾಳದ ಮಾತು ಹೇಳ್ಕೊಳ್ಬೇಕಿತ್ತು ನಿಮ್ಮಗಳ ಜೊತೆ, ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ. ಯಾರೂ ಅನ್ಯತಾ ಭಾವಿಸ್ಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನನಗೆ ಕಮೆಂಟ್ ಬರುತ್ತೆ ನಿಮ್ಮ ಕಡೆಯಿಂದ ಅಂತ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಮೇ ಬಿ ನೀವು ನೋಡಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮನ್ನ ಮೀಟ್ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್.